ಲೇ ರಾಜಾ, ಅಡಿಕೆ ಗಿಡನ ಭಾಳ ಚೆನ್ನಾಗಿ ಇಟ್ಟಿದೆ ಕಣಲ್ಲ. ಭಾಳ ಚೆನ್ನಾಗಿ ಇಟ್ಟಿದೆ ನೋಡು. ಬಡವನ ಅಡಿಕೆ ತೋಟ ಈಶ್ವರಪ್ಪರೇ, ಬಡವನ ಅಡಿಕೆ ತೋಟ ಏನೋ ನೀವು ಮೆಚ್ಕೊಂಡ್ರಲ್ಲ, ಸಾಕು ಬಿಡ್ರಿ ಅತ್ಲಾಗೆ. ಸಾಕು. ಒಂದು ಎಕರೆ ಐತೆ. ಎಕರೆಗೆ ಹೆಂಗ ಇಷ್ಟು ಗಿಡ ಇಟ್ಟು ಒಂದು 700 ಗಿಡ ಇವೆ ಇಷ್ಟಾಗೆ. ಈ ಕಡೆ ನೋಡ್ರಿ, ಈ ಕಡೆ ಕಾಣಿಸ್ತಿಲ್ಲ ನನಗೆ. ಈ ಕಡೆ ಒಂದು ಇದಾವೆ 700 ಗಿಡ ಇಟ್ಟಿದ್ದೀವಿ. ಇನ್ನೊಂದು 4 ವರ್ಷಕ್ಕೆ ಆದ, 1 ವರ್ಷ ಆತ ಅತ್ಲಾಗೆ. ಇನ್ನೊಂದು 4 ವರ್ಷಕ್ಕೆ ಫಸಲು ಬಿಡ್ತೇವೆ. ಊರವರೆಲ್ಲ ಅಡಿಕೆ ತೋಟ, ತೆಂಗಿನ ತೋಟ ಮಾಡಿದ್ರು. ನಾನು ಮಾತ್ರ ಗದ್ದೆ ಮಾಡ್ಕೊಂಡಿದ್ದೆ. ನನಗೂ ಎಷ್ಟು ಮಾಡಿ ಮಾಡಿ ಸಾಕಾಗಿ ಅತ್ಲಾಗೆ ಅಡಿಕೆ ಗಿಡ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಮನ್ಸು ಮಾಡಿ ಇಟ್ಬಿಟ್ಟೆ. ಎಲ್ಲ ಸೇರಿ ಒಂದು 4 ಲಕ್ಷ ಆಗೈತೆ. ಬಿಡಲ್ಲ, ಇನ್ನೊಂದು ಮುಗಿತದ. 4 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ಯಾ. ಈಗ ನೀರು ಗೊಬ್ಬರ ಚೆನ್ನಾಗಿ ಕೊಟ್ಕೊಂಡು ಹೋಗಪ್ಪ. ಹೆಂಗು ಡ್ರಿಪ್ ಇರಿಗೇಷನ್ ಮಾಡಿದ್ಯಾ, ಒಳ್ಳೆ ಚೆನ್ನಾಗಿ ಬರ್ತದೆ ನೋಡು. ಒಂದು 4 ವರ್ಷ ಚೆನ್ನಾಗಿ ನೋಡ್ಕೊಂಡ್ಬಿಡಪ್ಪ. ಆಮೇಲೆ ನೀನೇ ಲಕ್ಷ ಲಕ್ಷ ಕುತ್ಕೊಂಡು ಎಣಿಸ್ಕೋಬೇಕು. ಹಂಗೆ ಗಿಡಗಳು ದುಡ್ದು ಕೊಡ್ತವೆ. ಹೌದು ಕಣ್ ಹೇಳ್ರಿ, ಹೌದು. ಅಗಳಪ್ಪ, ಏನು ದುಬೈ ರಾಜನ ತೋಟಕ್ಕೆ ಈಶ್ವರಪ್ಪರು ಬಂದ್ಬಿಟ್ಟಿದ್ದಾರೆ ಅಣ್ಣ. ಕುಚೇಲನ್ ಮನೆಗೆ ಕೃಷ್ಣ ಬಂದಂಗಾಯ್ತು. ನೀವು ದುಬೈ ರಾಜನವ್ರ ತೋಟಕ್ಕೆ ಬಂದಿದ್ದು ಕುಚೇಲನ್ ಮನೆಗೆ ಕೃಷ್ಣ ಬಂದಂಗಾಯ್ತು. ಇನ್ನು ನೋಡು, ಅಡಿಕೆ ಗಿಡ ಹೊಡಿವೆ ಎಷ್ಟು ಚೆನ್ನಾಗಿದಾವೆ. ಇನ್ನೂ ಚೆನ್ನಾಗಿ ಬರ್ತವೆ ದುಬೈ ರಾಜನೊಂದು. ಕರೆಕ್ಟಾಗಿ ಹೇಳಿದ್ರು ನಮ್ಮ ಯಜಮಾನ್ರು. ಈಶ್ವರಪ್ಪರು ದುಬೈ ರಾಜನವ್ರ ತೋಟಕ್ಕೆ ಕಾಲಿಟ್ಟಿದ್ದು ಕುಚೇಲನ್ ಮನೆ ಕೃಷ್ಣ ಇಟ್ಟಂಗೆ ಆಗೈತೆ ಕಾಲ್ದ. ಸರಿಯಾಗಿದ್ದೀರಾ ಗಂಡ ಹೆಂಡ್ತಿ ನೀವು. ಸರಿಯಾಗಿದ್ದೀರಾ. ಯಾರು ಬಂದರೂ ಹಿಂಗೆ ರೈಲು ಹತ್ತಿಸ್ತೀರ ನೀವು. ಈಶ್ವರಣ್ಣರೇ, ನಾವು ಯಾವ ರೈಲು ಹತ್ಸಲ್ಲ, ಹೋಗಿ ಬನ್ನಿ ಒಂದ್ಸಲ ಬಸ್ ಹತ್ಸಲ್ಲ. ನಾವು ಇರೋದು ಇದ್ದಿದ್ದಂಗೆ ಹೇಳ್ತೀವಿ ನಾವು. ಅಣ್ಣ ಈಶ್ವರಣ್ಣ, ಬರ್ರಿ ಇಲ್ಲಿ ಬರ್ರಿ. ತಡೆಯಲ್ಲ ರಾಜ, ತಡೆಯ 1 ನಿಮಿಷ ಮಾತಾಡೋಕೆ ಬಿಡೋದಲ್ಲ ನೀನು. ಏನಪ್ಪ ಸುರೇಶು, ನೀವು ಅಷ್ಟೇ ಚೆನ್ನಾಗಿ ಅಡಿಕೆ ಗಿಡ ಇಟ್ಟಿರಲ್ವಾ? ನಿಮ್ಮದು ಫಸಲು ಚೆನ್ನಾಗಿ ಬರ್ತಿರ್ಬೇಕಲ್ಲ. ಅಣ್ಣ, ನಾಳೆ ನಾವು 3ನೇ ಫಸಲು ತೆಗಿತಾ ಇದ್ದೀವಿ. ಭಾಳ ಚೆನ್ನಾಗಿ ಬರ್ತೈತೆ ದೇವ್ರ ದಯದಿಂದ. ರಂಗಜರ್ದು ಅಷ್ಟೇ, ರಂಗಜರ್ದು ಕೆಂಚಪ್ಪಸ್ಮಂದ್ರಮ್ಮದು ಭಾಳ ಚೆನ್ನಾಗಿ ಫಸಲು ಬರ್ತೈತೆ. ಅವರು 5 ವರ್ಷ ಆಯಿತು ಫಸಲು ತೆಗೆ ಬಿಟ್ಟು. ಅವ್ರದ್ದು ಅಷ್ಟೇ ಭಾಳ ಚೆನ್ನಾಗಿ ಬರ್ತೈತೆ. ನೀರು ಗೊಬ್ಬರ ಎಲ್ಲ ಚೆನ್ನಾಗೇ ಇಡ್ತಾರ. ಇವಾಗ ಬೇರೆ ಭದ್ರಾವತಿ ಟೌನಿಂದ ಅಂಗಡಿನ ಶಿಫ್ಟ್ ಮಾಡಿಸಿ ಊರ ಮನೇಲಿ ಇಟ್ಬಿಡೋರೆ. ಈಗ ತೋಟ ನೋಡ್ಕೊಂತಾರೆ, ಅಂಗಡಿ ನೋಡ್ಕೊಂತಾರೆ. ಭಾಳ ಚೆನ್ನಾಗಿದ್ದಾರೆ ಅವರು. ಹಂಗೆ ಚೆನ್ನಾಗಿ ದೇವರು ಇಟ್ಟಿರಲಿ ಅಂತ ನಾವು ಹರಿಸ್ತೀವಿ ಅವ್ರನ್ನ. ನೋಡ್ರಪ್ಪ, ಊರವ್ರ ಸಮಾಚಾರ ತಿಳ್ಕೊಂಡಿದ್ದೀರಾ. ಊರ ಮನೇಲೆ ಇದ್ಮೇಲೆ ಮತ್ತೆ ಅವರು ವಿಚಾರ ಇವರಿಗೆ, ಇವ್ರ ವಿಚಾರ ಅವ್ರಿಗೆ ಗೊತ್ತಾಗಲ್ವೇ? ಏನು ಮಾತಾಡ್ತೀರಾ ಈಶ್ವರಪ್ಪರೇ? ಬರೀ ನೀವು ಪಂಚಾಯತಿ ಕಟ್ಟೆ ಹೋಗಿ ಅವಾಗ ಮಾತ್ರ ವಿಚಾರ ತಿಳ್ಕೊಂಡಾಗುತ್ತೆ ನಿಮಗೆ. ಇದು ಅವ್ರ ವಿಚಾರ ಇವ್ರಿಗೆ ಗೊತ್ತಿರುತ್ತೆ, ಇವ್ರ ವಿಚಾರ ಅವ್ರಿಗೆ ಗೊತ್ತಿರುತ್ತೆ ಹಳ್ಳಿ ಮನೆಗಳಲ್ಲಿ. ಪಂಚಾಯತಿ ಕಟ್ಟೆಗೆ ಬಂದಾಗ ಮಾತ್ರ ಊರವರಿಗೆಲ್ಲ ಸಿಲಿ ಹಂಗೆ ಗೊತ್ತಾಗುತ್ತೆ. ಅಷ್ಟೇ ಬಿಟ್ಟರೆ ಎಲ್ಲರ ವಿಚಾರ ಎಲ್ಲರಿಗೂ ಗೊತ್ತಿರುತ್ತೆ. ಕೇರಿದು ನಿನ್ನೆ ದಿವಸ ಅಂಬೇಡ್ಕರ್ ಸಾಹೇಬ್ರ ಜಯಂತಿ ಭಾಳ ಜೋರಾಗಿ ಆಗಿರ್ಬೇಕೇನಲ್ಲ ಊರಾಗೆ? ಸ್ವಾಮಿ, ಊರಾಗೆ ಅಂಬೇಡ್ಕರ್ ಸಾಹೇಬ್ರ ಜಯಂತಿ ಭಾಳ ಜೋರಾಗಾಯ್ತು. ನೀವು ಟೌನ್ಗೆ ಹೋಗ್ದಲ್ಲ ಇಲ್ಲೇ ಬಂದಿದ್ರೆ ಚೆನ್ನಾಗಿರೋದು. ಅತ್ಲಾಗೆ ನೀವು ಎಲ್ಲ ಕಡೆ ಮೆಂಬರ್ ಆಗಿರೋದ್ರಿಂದ ಅವ್ರ ಕಾಲ ನೀವು ಹೋಗಿ ಬರ್ಬೇಕಾಗತ್ತೆ. ಕಣಲ್ಲ, ನೀನು ಹೇಳಿದ್ದು ಕರೆಕ್ಟ್. ಮೆಂಬರ್ ಆಗಿರೋದ್ರಿಂದ ಅವ್ರು ಕರ್ಕೊಡ್ಲಿ ಅಂಬೇಡ್ಕರ್ ಸಾಹೇಬ್ರ ಜಯಂತಿಗೆ ಹೋಗಲೇಬೇಕು. ಈ ಬಸವ ಜಯಂತಿ ಐತಲ್ಲ, ಬಸವ ಜಯಂತಿಗೆ ಹೋಗ್ಬೇಕು. ಹೆಂಗ ಊರಲ್ಲೆಲ್ಲ ಸೇರ್ಕೊಂಡು ಅಂಬೇಡ್ಕರ್ ಜಯಂತಿನ ಚೆನ್ನಾಗಿ ಆಚರಣೆ ಮಾಡಿ ಅನ್ನ ಸಂತರ್ಪಣೆ ಮಾಡಿದ್ರಲ್ಲ, ಭಾಳ ಖುಷಿ ಆಯಿತು ನನಗೆ. ನಿಜವಾಗ್ಲೂ ಭಾಳ ಖುಷಿ ಆಯಿತು. ನಮ್ಮ ಯಜಮಾನ್ರು ರಂಗಜರು, ಕರಿಯಪ್ಪಣ್ಣ, ಕೊಟ್ರೇಶಣ್ಣ, ಹುಡುಗರೆಲ್ಲ ಸೇರ್ಕೊಂಡು ಹುಡುಗರೆಲ್ಲ ಭಾಳ ಚೆನ್ನಾಗಿ ಆಚರಣೆ ಮಾಡಿದ್ರು. ಸ್ಕೂಲ್ ಟೀಚರು, ಮಾಸ್ಟ್ರು ಎಲ್ಲ ಬಂದಿದ್ರು. ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಮಾತಾಡಿದ್ರು. ಎಲ್ಲರಿಗೂ ಸಿಹಿ ಹಂಚಿದ್ರು, ಊಟ ಹಾಕ್ಸಿದ್ರು. ಭಾಳ ಚೆನ್ನಾಗಿತ್ತಪ್ಪ. ಹುಡುಗರೆಲ್ಲ ಭಾಷಣ ಮಾಡಿದ್ರು. ಸಣ್ಣ ಹುಡುಗಿ ಬಂದು ಪ್ರಾರ್ಥನೆ ಮಾಡಿದ್ರು. ಒಂದು ಹಾಡು ಹೇಳ್ತು, ಗಣಪತಿ ಹಾಡನ್ನ ಹೇಳಿ ಪ್ರಾರ್ಥನೆ ಮುಖಾಂತರ ಕಾರ್ಯಕ್ರಮ ಶುರು ಮಾಡಿದ್ರು. ಸರಿನಪ್ಪ, ಸರಿ ಆಯಿತು. ಚೆನ್ನಾಗಿರ್ರಿ. ನಾನು ಹೊತ್ಲಾಗೆ ಊರ ಕಡೆಗೆ ಹೋಗ್ಬೇಕು. ದುಬೈ ರಾಜ ಲೇ ರಾಜ, ನಡಿಯೋ ಹೋಗೋಣ. ಊರಕ್ಕೆ ಹೋಗೋಣ, ನಡಿಯೋ. ನಡೀರಿ ಈಶ್ವರಣ್ಣ, ನಡೀರಿ ಹೋಗೋಣ ಊರಕ್ಕೆ. ಊರಲ್ಲಿ ಭಾಳ ಕೆಲಸ ಇರುತ್ತೆ. ತೋಟದಲ್ಲಿ ಭಾಳ ಓಡಾಡಿ ದಣಿವಾಗಿದ್ದೀರಾ. ಬರ್ರಿ, ಒಂದು ಎಳ್ನೀರು ಕುಡ್ಕೊಂಡು ಹೋಗೋಣ. ತೆಗೆದಾತ್ಲಾಗೆ ಈಗಲೇ ಕುಡಿದು ಸಾಕಾಗೈತೆ ಎಳ್ನೀರನ್ನ. ಕುಡ್ದು ಆಮೇಲೆ ದೇಹ ತಂಪಾಗ್ಬಿಡುತ್ತೆ. ಆಮೇಲೆ ಬೇಡ, ಸಾಕು ಈಗ ಕುಡಿದಿರೋದೆ. ನಡಿ ಊರಕ್ಕೆ ಹೋಗೋಣ. ನೀವು ನಿಧಾನಕ್ಕೆ ತೋಟದ ಕೆಲಸ ಮಾಡ್ಕೊಂಡು ಬರ್ರಪ್ಪ. ಸುರೇಶಣ್ಣ, ಸುಶೀಲಮ್ಮ, ತೋಟದ ಕೆಲಸ ಮಾಡ್ಕೊಂಡು ನಿಧಾನಕ್ಕೆ ಬರ್ರಿ. ನೋಡಿ ಸುಶೀಲ, ನಮ್ಮ ಈಶ್ವರಣ್ಣ ರಾಜಣ್ಣ ತೋಟಕ್ಕೆ ಬಂದ್ಬಿಟ್ರು. ನಮ್ಮ ತೋಟ ಸ್ವಲ್ಪ ದೂರ ಆಯಿತು, ಇಲ್ಲಾಂದ್ರೆ ಕರ್ಕೊಂಡು ಹೋಗ್ಬೋದಾಯಿತು. ನಾವು ಕರ್ಕೊಂಡು ಹೋಗ್ಬಿಟ್ಟು ತೋಟ ತೋರಿಸ್ಬೋದಾಗಿತ್ತು ನಮ್ದು. ಏನು ಇವತ್ತೇ ಕಡೆನೆ, ಇನ್ನು ಯಾವತ್ತು ಅವ್ರ ತೋಟದ ಕಡೆನೆ ಬರೋದು. ಒಂದು ವೇಳೆ ಬರಲ್ಲ ಅಂತಂದ್ರು ಯಾವ ಥರ ಬೆಳೆ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿ ನಮ್ಮ ತೋಟ ಎಲ್ಲ ತೋರಿಸಿ, ಕುತ್ಕೊಂಡು ಎಣ್ಣೆ ಕುಡಿಸಿ, ಒಂದ್ಸರಿ ಕೋಳಿಗಳಿಗೆ ಕೊಯ್ದು ಅಡುಗೆ ಮಾಡಿಸಿ, ಊಟ ಮಾಡಿಸಿ ಕರ್ಕೊಂಡು ಬರೋದ್ರೆ ಬಿಟ್ಟರೆ ಅತ್ಲಾಗೆ. ಯಾವ್ದು ದೇವರು ದಿಂಡ್ರು ಮಾಡ್ತೀವಲ್ಲ ನಾವು ತೋಟದಲ್ಲಿ, ಆವಾಗ ಒಂದು ದಿವಸ ಹೇಳಿದ್ರೆ ಅವರು ಬರ್ತಾರೆ, ಕುಟುಂಬ ಸಮೇತ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಅದು ಸರಿನೇ ಕಣೆ, ಅದು ಸರಿನೇ ನೀನು ಹೇಳಿದುವ. ಯಾವುದಕ್ಕೂ ಕಾಲ ಕೊಡು ಬರ್ಬೇಕಲ್ಲ.
ಬರುತ್ತೆ ಹೇಳ್ರಿ, ಎಲ್ಲರಿಗೂ ಒಂದು ಕಾಲ ಅಂತ ಬರುತ್ತೆ. ಯಾವ್ಯಾವ ರಾಜಮನೆತನಗಳು ಕರ್ನಾಟಕನ ಎಷ್ಟೆಷ್ಟು ವರ್ಷ ಆಳ್ದು ಅಂತ ಒಂದಾದ್ಮೇಲೆ ಅಂತಾನೆ, ಹಂಗೆ ನಮ್ಗೊಂದು ಒಳ್ಳೆ ಕಾಲ ಬರುತ್ತೆ, ನಮ್ದು ಒಂದು ಒಳ್ಳೆ ಟೈಮ್ ಬರ್ತದೆ. ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ಯಾ ನೋಡು ನೀನು, ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಸಾಕು ಸುಮ್ಮನೆ ನಡೀರಿ ಹೋಗೋಣ. ಯಾಕೋ ಬಿಸಿಲು ಸ್ವಲ್ಪ ಜಾಸ್ತಿ ಆದಂಗಾಯ್ತು. ಬರ್ರಿ ಸಂಜೆ ಒಂದು 4 ಗಂಟೆಗೆ ಎಕ್ಸೆಲ್ ಹಾಕೊಂಡು ಬರಂದ್ರಾಯ್ತು. ನಡೀರಿ ಹೋಗೋಣ. ಅಷ್ಟು ಊಟದಲ್ಲಿ ಎಕ್ಸೆಲ್ ನಿಲ್ಸ್ಬಿಟ್ಟು ಇದು ಬಂದು ಬಿಸಿಲು ನೋಡ್ರಿ ನಿಂತ್ಕೊಂಡು ಮಾತಾಡ್ತಿದ್ದೀವಿ. ಬಿಸಿಲು ಸಾಪ ನನಗೆ ಗೊತ್ತಾಗ್ತಿಲ್ಲ. ನಡ್ರಿ ಎಕ್ಸೆಲ್ ಹಾಕೊಂಡು ಹೋಗೋಣ. ಸಂಜೆ 4 ಗಂಟೆಗೆ ಮತ್ತೆ ವಾಪಸ್ ಬರೋಣ ತೋಟಕ್ಕೆ. ಒಂದು ಹೆಜ್ಜೆ ಬಂದು ಹೋಗೋಣ ಸಂಜೆಗೆ. ಹೌದು ಕಣೆ, ಈ ಬಿಸಿಲಿಗೆ ತಾಪಕ್ಕೆ ಈಗ ಗೊತ್ತಾಗ್ತೈತೆ ನೋಡಿ ನೀನು ಹೇಳ್ತಿರಂಗೆ. ಇಷ್ಟೋ ತನಕ ಮಾತಾಡಿದ್ದು ಅನಿಸ್ಲಿಲ್ಲ, ಈಗ ಬಿಸಿಲು ರಮ 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 ಉರಿದೈತೆ. ಲೇ ಉಮೇಶ ನೋಡಲ್ಲ ಪಂಚಾಯತಿ ಕಟ್ಟೆ ಎಷ್ಟು ತಣ್ಣಗಾಯಿತು. ಪಂಚಾಯತಿ ಕಟ್ಟೆ ಗರಳಿ ಮರ ಯಾವಾಗ ತಂಪಾಗ ಅಂತ ಗಜ ನೀನೊಂದು. ಇವತ್ತು ಹೋಟ್ಲು ರಜಾ ಮಾಡಿ ಸಾಕಾಗ್ಬಿಟ್ಟಿನಿ. ಗ್ಯಾಸ್ಗಳಲ್ಲಿ ಸಪ್ಲೈನೇ ಇದೆಯಲ್ಲ, ಇನ್ನೇನು ಹೋಟ್ಲು ಬಂದ್ ಮಾಡಿ ನಾನು ಬೇರೆ ವ್ಯಾಪಾರ ಶುರು ಮಾಡ್ಬೇಕತ್ಲಾಗೆ ಅಂಗಡಿ ಮಾಡ್ಕೊಂಡ್ಬಿಡ್ತೀನಿ. ಕಣಲ್ಲ, ಒಳ್ಳೆ ನಿರ್ಧಾರನೇ ಸರಿ. ಆದ್ರೆ ಕೆಂಜಾಪ ಸುಂದ್ರಮ್ಮರಿಗೆ ಕಾಂಪಿಟೇಷನ್ ಆಗುತ್ತಲ್ಲ. ಈ ಜಗತ್ತಿನಲ್ಲಿ ಕಾಂಪಿಟೇಷನ್ ಇಲ್ಲದ ದಿನನೇ ಇಲ್ಲ ಸುಮ್ಮನೆ ಇರತ್ಲಾಗೆ. ಅವರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತಂದ್ರೆ ಅವ್ರು ಬದುಕಲಿ ನಾವು ಬದುಕನ. ಅವ್ರು ಇಷ್ಟ ಇದ್ದಾರೆ ಅಲ್ಲಿಗೆ ಹೋಗ್ತಾರೆ, ಇಲ್ಲ ಹತ್ರ ಆದ್ರೆ ಇಲ್ಲಿ ಬರ್ತಾರೆ. ಅದು ಸರಿ ಸುಮ್ಮನೆ ಶುರು ಮಾಡ್ಬಿಡೋದ್ಲಾಗೆ. ಇನ್ನೇನು ಟೀ ಪಾ ಮಾಡೋದೆಲ್ಲ ನಿಲ್ಸ್ಬಿಡತ್ಲಾಗೆ. ಪಾನು, ಸೂಪರು, ಸಿಗರೇಟು, ಆಮೇಲೆ ಏನೇನಪ್ಪ ದಿನಸಿ ಪದಾರ್ಥಗಳು ಬೇಡ, ಬೇರೆ ಥರ ಮಾಡ್ತಾ ಅವೇ ಚೆನ್ನಾಗಿ ಓಡೋದ್ಲಾಗೆ ಇವಾಗಿನ ಕಾಲದಲ್ಲಿ. ಏನು ಓಡಲಿಲ್ಲ ಅಂತಂದ್ರೆ ಅದಕ್ಕಂತೂ ಬರಲೇಬೇಕು ಅಂತ ದಿನಕ್ಕೆ ಸರಿ ಬಂದೋಗಿರ್ತಾರೆ. ಉಂಕಂಡ್ರಂಗಜ ಕರೆಕ್ಟಾಗಿ ಹೇಳ್ದೆ ನೋಡು. ಅದಲ್ದಲ್ಲೇ ಬಂದವರು ಅಣ್ಣ ಈ ಬಜೆಟ್ ಆಮೇಲೆ ಕೊಡ್ತೀನಿ ಇಮೇಲೆ ಕೊಡ್ತೀನಿ ಆಮೇಲೆ ಹಂಗಂತಾರೆ. ಆಮೇಲೆ ಬಂದಾಗ ನಾನು ಸಾಲನೇ ಇಲ್ಲ ಬಂದ್ಬಿಡ್ತಾರೆ ಬೇಕಿದ್ರೆ. ಆಮೇಲೆ ಕುಡಿದ್ಮೇಲೆ ನಾವು ಕೇಳಂಗೂ ಇರಲ್ಲ ಬಿಡಂಗೂ ಇರಲ್ಲ. ಹಂಗಾಗಿ ಎಣ್ಣೆ ಅಂಗಡಿ ಏನು ನಾನು ಮಾಡೋದು ಬೇಡ ಅಂತ ಅನ್ಕೊಂಡಿನಿ. ನೀನು ಹೇಳ್ದಂಗೆ ಸಿಗರೇಟು ಪಾನ್ ಪರಾಗು ಇಂಥವ್ನ ಇಟ್ಕೊಂಡು ವ್ಯಾಪಾರ ಮಾಡ್ತೀನಿ. ಅವಕ್ಕೇನು ಬೇಕಾದಷ್ಟು ಲಾಭ ಆಗ್ತವೆ. ಅದ್ರ ಜೊತೆಗೆ ಸಣ್ಣವು ಬಟಾಣಿ ಕಡಲೆ ಈ ಥರ ಪ್ಯಾಕೆಟ್ಗಳನ್ನ ಹಾಕೊಂಡ್ಬಿಟ್ರೆ ಭರ್ಜರಿ ವ್ಯಾಪಾರ ಸುಮ್ಮನೆ ಇರತ್ಲಾಗೆ. ಸ್ಟಾರ್ಟಿಂಗ್ ಸ್ವಲ್ಪ ಸಣ್ಣದಾಗಿರಲಿ, ಆಮೇಲೆ ಹೋಗ್ತಾ ಜೋರಾಗಿ ಮಾಡ್ಕೊತೀನಿ. ನೋಡ್ರಿ ನಮ್ಮೂರಲ್ಲಿ ಎಷ್ಟೇ ಬಿಸಿಲಿದ್ರು ಅರಳಿ ಮರ ಅಡಿ ಯಾವಾಗಲೂ ತಂಪಿರುತ್ತೆ ಪಂಚಾಯತಿ ಕಟ್ಟೆ. ನಿಮ್ಮೂರಲ್ಲಿ ಈ ರೀತಿ ಪಂಚಾಯತಿ ಕಟ್ಟೆ ಆಯ್ತಾ? ಬಿಡುವಿದ್ದಾಗ ಹಂಗಾರೆ ಇಂಥ ಪಂಚಾಯತಿ ಕಟ್ಟೆಗಳು ಬಂದು ಒಂಚೂರು ದಣ ಒರೆಸ್ಕೊಳ್ರಿ. ನಿಮಗೂ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಹಾಗೆ ನಮ್ಮ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.